ಆದ್ದರಿಂದ ಇಂಥ ಗಂಭೀರ ಪ್ರವೃತ್ತಿ ನನಗೆ ಬಾಲ್ಯದಿಂದಲೂ ಇರುವುದರಿಂದ ಚಿತ್ರದುರ್ಗ ಜಿಲ್ಲೆಯ 2 ಪ್ರಸಿದ್ಧ ಮಠಗಳೇನು ಇವತ್ತಿದ್ದಾವಲ್ಲ, ಅವು ಮಾಡಿರ್ತಕ್ಕಂಥ ಹೆಜ್ಜೆ ಹೆಜ್ಜೆಗೂ ಹಂತ ಹಂತದಲ್ಲೂ ಮಾಡಿರ್ತಕ್ಕಂಥ ಒಂದು ಕೃತ್ಯಗಳನ್ನು ನಾನು ನೋಡ್ತಾನೇ ಬಂದೆ. ಆಗ ನನ್ನ ಮನಸ್ಸಿನಲ್ಲಿ ಬಹಳ ಜಿಜ್ಞಾಸೆಗಳು ಉಂಟಾದವು. ಯಾತಕ್ಕೋಸ್ಕರ ಈ ವೀರಶೈವರಲ್ಲಿ ಪಂಗಡಗಳಾದವು, ಏನು ಇದು ಅಂತಕ್ಕಂಥದ್ದೆಲ್ಲ ಬಹಳ ಒಂದು ಯೋಚನೆಗೀಡಾಗಿ ಬಾಲ್ಯದಲ್ಲಿ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ನನಗೆ ರಕ್ತದಲ್ಲೇ ಸಿದ್ಧಿ ರಕ್ತದಲ್ಲಿ ಬಂದಿದ್ದರಿಂದ ನನಗೆ ಅದು ಅಷ್ಟು ದೊಡ್ಡ ವಿಷಯ ಅಂತ ಅನಿಸ್ಲಿಲ್ಲ. ಜೀವನ ಮಾಡ್ಕೊಂಡು ಬಂದೆ. ಪಕ್ಕದಲ್ಲಿ ಒಂದು ರಾಮಗಿರಿ ಅಂತಕ್ಕಂಥ ಒಂದು ಕ್ಷೇತ್ರವಿದೆ, ಅಲ್ಲಿ ಸಿದ್ಧರ ಬೆಟ್ಟವಿದೆ, ಅದು ನಮ್ಮ ಮನೆ ದೇವರು. ಮೇಲಾಗಿ ಯಡೆಯೂರು ಸಿದ್ಧಲಿಂಗೇಶ್ವರರು ಕೂಡ ನಮ್ಮ ಮನೆ ದೇವರು. ಹೀಗಾಗಿ ನಾನು ನನ್ನ ಬಾಲ್ಯ ಜೀವನ ಆಗಿರ್ಬೋದು, ವಿದ್ಯಾಭ್ಯಾಸದ ಅವಧಿ ಆಗಿರ್ಬೋದು, ಯುವಕತನ ಆಗಿರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಕುಚೇಷ್ಟೆಯನ್ನು ಮಾಡಿದಂಥ ಮನುಷ್ಯ ಅಲ್ಲ. ಎಲ್ಲೂ ಕೂಡ ಅಂಥ ಒಂದು ಸಂಘಗಳನ್ನು ಸೇರಿದವನಲ್ಲ. ಹೀಗಾಗಿ ನಾನು ಗೃಹಸ್ಥನ ಆದಾಗಲೂ ಕೂಡ ಅಂಥ ಒಂದು ವಿಪರೀತಕ್ಕೆ ಹೋದವನಲ್ಲ, ಸಂಸಾರಕ್ಕೆ ಅತಿಯಾಗಿ ಬಿದ್ದವನಲ್ಲ. ಹೀಗೆ ನಾನು ನನ್ನ ಆಧ್ಯಾತ್ಮದ ಒಂದು ಆಧ್ಯಾತ್ಮ ವಿಷಯವನ್ನೇ ಮುಖ್ಯವಾಗಿ ನಾನು ಸಾಧಕನಾಗಿ ಬಂದಿನ ವಿನಃ ಅನ್ಯತಾ ಅಲ್ಲ. ಆದ್ದರಿಂದ ನನಗೆ ಇವತ್ತಿನ ದಿವಸ ಇವರೆಲ್ಲ ಮಾಡ್ತಿರ್ತಕ್ಕಂಥದ್ದು ನೋಡಿದರೆ, ಹೇಗೆ ಇವರು ಇಂಥ ಧಾರ್ಮಿಕ ಶ್ರೇಷ್ಠ 2 ಜನಾಂಗಗಳನ್ನು, ವೀರಶೈವ ಜಂಗಮರನ್ನು, ಬ್ರಾಹ್ಮಣರನ್ನು ಮತ್ತು ಇತ್ಯಾದಿ ಧಾರ್ಮಿಕರನ್ನು ಹೇಗೆ ಜರಿದು ಇವರು ಅಲ್ಲಗಳೆದು ಬಸವಣ್ಣನನ್ನು ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದೇ ನನಗೆ ಇನ್ನೂ ಅರ್ಥವಾಗಿಲ್ಲ. ಬಸವಣ್ಣನನ್ನು ನಾವು ವಿರೋಧಿಸಿಲ್ಲ, ಆದರೆ ಇವರೇನು ಮಾಡ್ತಾ ಇದ್ದಾರೆ, ಡಿವೈಡ್ ಮಾಡಿ, ವಿಭಾಗ ಮಾಡಿ, ಎರಡನ್ನು ಮಾಡ್ತಾ ಇದ್ದಾರೆ. ಆದರೆ ನಮಗದು ಸಮ್ಮತ ಅಲ್ಲ. ಯಾಕಂದರೆ ಬಸವಣ್ಣ ಮಧ್ಯಂತರದಲ್ಲಿ ಬಂದಂಥ ಒಬ್ಬ ಧಾರ್ಮಿಕ ಪುರುಷ, ಸಮಾಜ ಸುಧಾರಕ. ಧಾರ್ಮಿಕ ಪುರುಷ ಅನ್ನೋದಕ್ಕಿಂತ ಸಮಾಜ ಸುಧಾರಕ, ಮೇಲೂ ಕೀಳು ಇರಬಾರದು, ಎಲ್ಲರೂ ಇದಾಗಿರಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಇದ್ದಂಥ ಮನುಷ್ಯ. ಯಾಕಂದರೆ ಆತನಿಗೆ ಬಾಲ್ಯದಲ್ಲಿ ಅಂಥ ಘಟನೆಗಳು ನಡೆದಿದ್ದು ಅಂತ ಅನಿಸುತ್ತೆ. ಅದರಿಂದ ಅದು ಪ್ರತಿಬಿಂಬಿತವಾಗಿ ಆತ ಮಾಡ್ದ. ಮತ್ತು ಅವನು ಮಾಡಲಿಕ್ಕೂ ಕೂಡ ಅವನಿಗೆ ಒಂದು ವೇದಿಕೆ ಇತ್ತು. ಯಾಕಂದರೆ ಸುಲಭವಾಗಿ ಆತನಿಗೆ ಮಂತ್ರಿ ಪದವಿ ಸಿಕ್ತು. ಆದ್ದರಿಂದ ಅವನಿಗೆ ಮಾಡಲಿಕ್ಕೆ ಅವಕಾಶ ಆಯಿತು. ಅಲ್ಲಿ ಬಿಜ್ಜಳನು ಕೂಡ ಸಮಾನ ವಯಸ್ಕನಾಗಿದ್ದರಿಂದ ಇವೆಲ್ಲ ನಡೆದು ಅಂತಕ್ಕಂಥದ್ದು ಮುಖ್ಯ. ಇಲ್ಲಾಂದರೆ ಬಸವಣ್ಣ ಆಗಲಿ ಯಾರೇ ಆಗಲಿ ಎಷ್ಟೇ ಓದಿದ್ರೂ ಕೂಡ, ಎಷ್ಟೇ ತಿಳ್ಕೊಂಡ್ರೂ ಕೂಡ, ನಾವು ಇವತ್ತಿನ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಯಾರಿಗೂ ಕೂಡ ಅಷ್ಟು ಸುಲಭ ಅಲ್ಲ ಸಮಾಜ ಸುಧಾರಣೆ. ಅಲ್ಲೇನು ಸಮಾಜ ಸುಧಾರಣೆ ನಾನು ಅಂದ್ಕೊಂಡಂಗೆ ಏನು ಅಂಥದ್ದು ನಡೀಲಿಲ್ಲ. ವಚನಗಳಲ್ಲಿ ಬಂದಿದ್ದರಿಂದ ಅದನ್ನು ಓದ್ಕೊಂಡು ಇವರು ಜಾಸ್ತಿ ಅದನ್ನು ಪ್ರಮಾದ ಮಾಡ್ತಾ ಇದ್ದಾರೆ ಬಿಟ್ಟರೆ, ಅಲ್ಲಿ ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಷಯಗಳು ಬಂದಿದ್ದಾವೆ. ಸಮಾಜ ಸುಧಾರಣೆ ಬಗ್ಗೆ ಆ ವಚನಗಳಲ್ಲಿ ಏನೂ ಇಲ್ಲ. ಆದರೆ ಅದನ್ನು ಸಮಾಜ ಸುಧಾರಣೆ ದಿಕ್ಕಿಗೆ ಎಳ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಆ ಎಲ್ಲ ವಚನಗಳ ಸ್ವಾರಸ್ಯ. ಎಲ್ಲಿಯೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಇದ್ದಂಥ ದೇವಾಲಯಗಳಲ್ಲಿ ನಡೀತಿರ್ತಕ್ಕಂಥ ಅವೇನು ದೊಡ್ಡ ವಿಷಯ ಅಲ್ಲ. ಇವತ್ತು ಇದ್ದಾವೆ. ಇವತ್ತಿಷ್ಟೆಲ್ಲ ಹೇಳ್ತಾರಲ್ಲ, ಇವತ್ತು ಕೂಡ ಎಷ್ಟೆಷ್ಟು ನಡೀತಾ ಇದ್ದಾವೆ. ಇವರು ಯಾರು ಬಸವಣ್ಣನ ಪರವಹಿಸ್ಕೊಂಡು ಮಾತಾಡ್ತಾರೋ ಅವರೇ ಮನೆಗಳಿಗೆ ಬ್ರಾಹ್ಮಣರನ್ನು ಕರೆದುಕೊಂಡು ಬಂದು ವೈದಿಕ ಮಂತ್ರಗಳನ್ನು ಹೇಳಿಸಿ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇವರೇ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿರಿ. ಆದರೆ ಇವ್ರ ಮನಸ್ಸಿನಲ್ಲಿ ಹೇಳುವುದೊಂದು, ಮಾಡುವುದೊಂದು, ಮನದಲ್ಲೊಂದು, ಹೊರಗೊಂದು, ಇಂಥವು ವಿರೋಧಾಭಾಸಗಳು ತುಂಬಿದ್ದಾವೆ. ಬಿಟ್ಟರೆ ಇವರು ಏಕ ಇಲ್ಲ ಇವರು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ. ಎಲ್ಲ ಮಠಗಳಲ್ಲೂ ಇವತ್ತು ಯಾರ್ಯಾರು ಬಸವವಾದಕ್ಕೆ ನಿಂತಿದ್ದಾರೆ ಅವರೆಲ್ಲ ಮಠದಲ್ಲೂ ವೇದ ಮಂತ್ರ ನಡೀತಾ ಇದೆ, ವೇದ ಘೋಷ ನಡೀತಾ ಇದೆ, ಸಂಸ್ಕೃತವನ್ನು ಓದಿ ಬರ್ತಾ ಇದ್ದಾರೆ, ಕಾಶಿಗೆ ಹೋಗ್ತಾ ಇದ್ದಾರೆ, ಪಂಚಪೀಠಗಳನ್ನು ಜರಿತಾ ಇದ್ದಾರೆ. ಆದರೆ ಅದೇ ಪಂಚಪೀಠಕ್ಕೂ ಕಾಶಿಪೀಠದಲ್ಲಿದ್ದು ಓದ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದರೆ ಓದ್ಕೊಂಡು ಬಂದಮೇಲೆ, ಸಂಸ್ಕೃತ ಜ್ಞಾನ ಬಂದಮೇಲೆ ಸುಲಭವಾಗಿ ವೀರಶೈವ ಜಂಗಮರನ್ನು ಜರಿಬಹುದು, ಅಪಾಯಕ್ಕೆ ಗುರಿ ಮಾಡಬಹುದು. ತಮ್ಮ ಜನಗಳನ್ನು ಅವ್ರ ಜೊತೆ ಇಟ್ಕೊಂಡು ಇವ್ರನ್ನ ಜರಿದ್ಬಿಟ್ಟು ಇವ್ರೇನು ಮಹಾ ಅಂತ ಜರಿಲಿಕ್ಕೆ ಭಾಳ ಅವಕಾಶ ಆಗುತ್ತೆ. ಆದ್ದರಿಂದ ಸಂಸ್ಕೃತವನ್ನು ಓದಿ ಬರ್ತಾ ಇದ್ದಾರೆ. ಯಾವ ಮಠಗಳಲ್ಲೂ ಕೂಡ ವೇದ ಮಂತ್ರ ಸಂಸ್ಕೃತ ಇಲ್ಲದೇ ಇಲ್ಲ, ಎಲ್ಲ ಮಠದಲ್ಲೂ ಇದೇ ನಡೀತಾ ಇದೆ. ಆದ್ದರಿಂದ ಒಬ್ಬೊಬ್ಬ ಶರಣರನ್ನು ಒಬ್ಬೊಬ್ಬರು ಇಟ್ಟುಕೊಂಡು ಆಯಾ ಜಾತಿ, ಆಯಾ ಪಂಗಡ, ಆಯಾ ಒಂದು ಕೋಮಿನವರು ಒಬ್ಬೊಬ್ಬರನ್ನು ಇರಿಸಿಕೊಂಡು ಎಲ್ಲರೂ ಸೇರಿರ್ತಕ್ಕಂಥ ಸಮೂಹವಾಗಿರ್ತಕ್ಕಂಥ ಶರಣ ಸಂಕುಲವನ್ನು ಬೇರ್ಪಡಿಸಿ ಈಗ ನಾನು ಬೇರೆ ನೀನು ಬೇರೆ ಅಂತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಈಗ ಜೀವನ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇವ್ರದ್ದು ಯಾವ ಅನುಭವ ಮಂಟಪನೂ ಇಲ್ಲ, ಯಾವ ಮಂಟಪನೂ ಇಲ್ಲ. ಅನುಭವ ಇದ್ದದ್ದನ್ನು ಅನುಭವ ಇಲ್ದಂಗೆ ಮಾಡ್ಕೊಳ್ಳೋದು. ಇವ್ರ ಅನುಭವ ಯಾವುದು ಅಂದರೆ
ಧರ್ಮವನ್ನು ಒಡೆಯುವ ಅನುಭವವನ್ನು ನಿಮಗೆ ತೋರಿಸೋದು. ಧರ್ಮ ಒಂದೇ ಇದ್ದಿದ್ದನ್ನು ಎರಡು ಅಂತ ಹೇಳೋದು. 12ನೇ ಶತಮಾನದಿಂದ ಈಚೆಗೆ ಒಂದು ಧರ್ಮ ಅಂತ ಹೇಳೋದು, ಅದರಿಂದ ಹಿಂದಕ್ಕೊಂದು ಧರ್ಮ ಅಂತ ಹೇಳೋದು, ಹಿಂದೆ ಧರ್ಮನೇ ಇಲ್ಲ ಅಂತ ಹೇಳೋದು, ಶಿವನನ್ನೇ ಬಿಟ್ಟು ಬಿಡೋದು, ಸಾಕ್ಷಾತ್ ಕೈಲಾಸದ ಶಿವನನ್ನೇ ಕೈ ಬಿಡುವುದು. ಇದು ಯಾವ ಮಹಾ ದೊಡ್ಡ ಧರ್ಮ? ಬಸವಣ್ಣ ಶಿವಧ್ಯಾನ ಮಾಡಲಿಲ್ವೇ? ಶಿವ ಇದ್ದಾನೆ ಅಂತ ಹೇಳಲಿಲ್ವೇ? ಎಲ್ಲ ಶರಣರು ಶಿವನನ್ನು ಒಪ್ಕೊಂಡಿಲ್ವೇ? ಹೋಗಲಿ, ಬಸವಣ್ಣನೊಬ್ಬನ ಬಿಟ್ಬಿಡಿ, ಬಸವಣ್ಣ ಒಬ್ಬ ಆದ ಅಷ್ಟೇ. ಇಡೀ ಇಂಥ ಒಂದು ಅಖಂಡ ಪ್ರಪಂಚದಲ್ಲಿ ಬಸವಣ್ಣ ಕೇವಲ ಒಬ್ಬ ಮನುಷ್ಯ. ಕೇವಲ ಒಬ್ಬ ಮನುಷ್ಯನನ್ನು ಆಧಾರವಾಗಿಟ್ಟುಕೊಂಡು ಇನ್ನು ಇರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಶಿವಲಿಂಗಗಳು ಏನು ಮಾಡಬೇಕು, ಪ್ರಪಂಚದಲ್ಲಿರ್ತಕ್ಕಂಥ ಶೈವ ವೀರಶೈವ ಧರ್ಮವನ್ನು ಏನು ಮಾಡಬೇಕು, ಲಿಂಗವಂತರನ್ನು ಏನು ಮಾಡಬೇಕು, ಅವ್ರ ನಂಬಿಕೆಗಳು ಎಲ್ಲಿಗೆ ಹೋಗಬೇಕು, ಇಂಥ ಒಂದು ಕ್ಷುಲ್ಲಕತನವನ್ನು ಇವರು ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ಯಾರೂ ಕೂಡ ಒಪ್ತಕ್ಕಂಥ ವಿಷಯ ಅಲ್ಲ. ಬಸವಣ್ಣ ಕೇವಲ ಆಗಿನ ಕಾಲದಲ್ಲಿ ಕೆಲವೇ ವರ್ಷ ಕಲ್ಯಾಣದಲ್ಲಿ ಆತ ಮಂತ್ರಿಯಾಗಿದ್ದದ್ದು 15-20 ವರ್ಷ ಇರ್ಬೋದು, ಜಾಸ್ತಿ ಅಂದರೆ 25 ವರ್ಷ ಇರ್ಬೋದು. ಅದರ ಮೇಲೆ ಅಲ್ಲಿ ಏನೂ ನಡೆದಿಲ್ಲ. ಮೇಲಾಗಿ ಅಲ್ಲಿ ತ್ರಿಪುರಾಂತಕನ ಕೆರೆ ಏರಿ ಮೇಲೆ ತ್ರಿಪುರಾಂತಕೇಶ್ವರ ದೇವಸ್ಥಾನ, ಅದಕ್ಕೆ ಕಲಿಯುಗ ಜ್ಯೋತಿರ್ಲಿಂಗ ಅಂತ ಹೆಸರಿದೆ. ಆ ಕಲ್ಯಾಣಕ್ಕೆ ತ್ರಿಪುರಾಂತಕನ ಕಲ್ಯಾಣ ಅಂತ ಹೆಸರಿತ್ತೆ ವಿನಃ ಬಸವ ಕಲ್ಯಾಣ ಅಂತ ಇರಲಿಲ್ಲ. ಅದು ಈಚೆಗೆ ಹುಟ್ಟಿರ್ತಕ್ಕಂಥ ಶಬ್ದ. ಅಲ್ಲಿ ಅನುಭವ ಮಂಟಪ ರೇವಣಸಿದ್ರದಿತ್ತು. ಯಾಕಂದರೆ ಅವರು ಬಸವಣ್ಣಗಿಂತ ಹಿರಿಯರವರು. ಬಸವಣ್ಣಿಂದ ಬಂದು ಕಲೀಲಿಲ್ಲ ಅವರು, ಬಸವಣ್ಣಿಂದ ಲಿಂಗನೂ ಪಡೀಲಿಲ್ಲ. ಅಲ್ಲೇನಿತ್ತು ಅಂತಂದರೆ ಶರಣರ ಒಂದು ಸಂಕುಲ ಸೇರಿದ್ದರಿಂದ ಎಲ್ಲರೂ ಪರಸ್ಪರ ಮರ್ಯಾದೆಯನ್ನು ಕೊಟ್ಟು ಲಿಂಗವನ್ನು ಶೈವ ವೀರಶೈವ ಅಂತಕ್ಕಂಥ ಪ್ರಶ್ನೆಯಲ್ಲಿ ಬಂತು. ಶರಣರು ಮಾಡಿದ್ದು ಸತ್ಯವಾಗಿಯೂ ವೀರಶೈವ ಧರ್ಮವೇ ವಿನಃ ಲಿಂಗಾಯತ ಧರ್ಮ ಅಲ್ಲ. ಲಿಂಗವನ್ನು ಆಯ್ದ ಮಾಡಿಕೊಂಡ್ರು ನಿಜ. ಶೈವ ಧರ್ಮ ಅಂದಮೇಲೆ ಶಿವ ಅಂದಮೇಲೆ ಶಿವನೇ ಒಂದು ಲಿಂಗ. ಆ ಶಿವನ ಲಿಂಗವನ್ನು ಧರಿಸ್ಕೊಳ್ತಕ್ಕಂಥದ್ದು ಲಿಂಗವಂತರು. ಇದು ವೀರಶೈವ ನಡೆ. ವೀರ ಅಂತಂದರೆ ಶಿವನ ಧರ್ಮವನ್ನು ಭಕ್ತಿಯಿಂದ ಬಹಳ ವೀರನಿಷ್ಠೆಯಿಂದ ಅದನ್ನು ನಡೆಸ್ತಕ್ಕಂಥದ್ದೇ, ಅದನ್ನು ಅನುಸರಣೆ ಮಾಡತಕ್ಕಂಥದ್ದೇ ವೀರಶೈವ. ಶಿವನನ್ನು ವೀರನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ವೀರಶೈವ. ಅದು ಲಿಂಗ ಧರ್ಮ. ಲಿಂಗ ಧರಿಸ್ಕೊಳ್ತಕ್ಕಂಥದ್ದು ಬಿಟ್ಟರೆ ಅಲ್ಲಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತಕ್ಕಂಥದ್ದು ಎಳ್ಳಷ್ಟು ಇಲ್ಲ. ಇದು ಶುದ್ಧ ದೊಡ್ಡ ಅಜ್ಞಾನ. ಇದು ಒಂದು ಸಮೂಹ ಸನ್ನಿ. ಇದು ಯಾವುದೋ ಲಾಭಿಗಾಗಿ ಮಾಡ್ತಿರ್ತಕ್ಕಂಥದ್ದು ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ. ಇಂಥ ಒಂದು ಪ್ರಸಂಗಗಳನ್ನು ಯಾವಾಗ ಧರ್ಮವನ್ನು ಒಡೆದು ಓಳು ಮಾಡಿ ತಮ್ಮ ಒಂದು ಅನುಕೂಲಕ್ಕೆ ಸ್ವಾರ್ಥಕ್ಕೆ ಧರ್ಮವನ್ನೇ ಒಡೆದು ಶರಣರನ್ನೇ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಯಾವ ಧರ್ಮ ಅಂತಕ್ಕಂಥದ್ದನ್ನು ನಮ್ಮ ಧರ್ಮಪೀಠದಿಂದ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಇದು ನಮ್ಮ ಹಕ್ಕು. ಇದು ಧರ್ಮವನ್ನು ಒಡೆದಾಗ ಧರ್ಮಪುರುಷರು ಪ್ರಶ್ನೆಯನ್ನು ಮಾಡ್ತಾರೆ. ಅದರಲ್ಲಿ ನಾನು ಒಬ್ಬ. ಧರ್ಮವನ್ನು ಯಾವುದನ್ನೇ ಒಡೆಯಲಿ, ಅವ್ರ ಮನೆ ಒಡೆಯಲಿ, ಅವ್ರು ಬೇಕಾದ್ರೆ ಅವ್ರ ಆಸ್ತಿ ಹಂಚ್ಕೊಳ್ಳಿ, ಅವ್ರ ಅಣ್ಣ ತಮ್ಮಗಳು ಬೇರೆ ಬೇರೆ ಹೋಗಲಿ, ಆದರೆ ಧರ್ಮವನ್ನು ಒಡೆದಾಗ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಸಾಮಾಜಿಕ ಒಂದು ಮನುಷ್ಯರ ಸಮಾಜದಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಇದೆ. ಆದರೆ ಧರ್ಮಪುರುಷರಿಗೆ ವಿಶೇಷವಾಗಿ ಆ ಶಕ್ತಿಯೂ ಇರುತ್ತದೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಬಲವಾದ ಒಂದು ವಾದವೂ ಇರುತ್ತದೆ. ಅಂಥ ನಿಲುವು ಕೂಡ ಧರ್ಮಪುರುಷರಲ್ಲಿ ನೆಲೆಸಿರುತ್ತದೆ. ಯಾಕಂದರೆ ಧರ್ಮಪುರುಷರಲ್ಲಿ ಸೇರಿರ್ತಕ್ಕಂಥವನು ಶಿವನೇ ವಿನಃ ಬಸವಣ್ಣನಲ್ಲ, ಯಾರೂ ಅಲ್ಲ. ಸಮಗ್ರ ಧರ್ಮಪುರುಷರಲ್ಲಿ ಸಮಗ್ರ ಧರ್ಮ ನೆಲೆಸಿರುತ್ತೆ. ಅದು ಶಿವಧರ್ಮ. ಇಡೀ ಭಾರತದಲ್ಲಿ ಅಲ್ಲದೆ ಪ್ರಪಂಚದಾದ್ಯಂತ ಜಾಪ್ನ, ಇಂಡೋನೇಷಿಯಾ, ಶ್ರೀಲಂಕಾ, ಫಿಲಿಪೈನ್ಸು, ಕಾಂಬೋಡಿಯಾ ಎಲ್ಲ ಕಡೆ, ಆಫ್ರಿಕಾ ಎಲ್ಲ ಕಡೆ ಶಿವಲಿಂಗ ಇದ್ದಾವೆ. ಹೋಗಿ ನೋಡ್ಕೊಂಬರ್ರಿ. ಮುಸ್ಲಿಮರ ಒಂದು ಮಕ್ಕಾದಲ್ಲೂ ಕೂಡ ಮಕ್ಕೇಶ್ವರ ಲಿಂಗವಿದೆ. ಇಂಥ ಇತಿಹಾಸಗಳು ಬೇಕಾದಷ್ಟು ಇರೋದರಿಂದ ನೀವು ಶೈವ ಧರ್ಮದ ಬಗ್ಗೆ ವಿಶಾಲವಾದ ವಿಷಯವನ್ನು ತಿಳ್ಕೊಂಡಿಲ್ಲವಾದ್ದರಿಂದ ನೀವು ಇಂಥ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಇಲ್ಲಿ ಸ್ಥಾವರ ಲಿಂಗ, ಇಷ್ಟಲಿಂಗ ಬೇರೆ ಅಲ್ಲ, ಎರಡೂ ಒಂದೇ ಇದೆ. ಅಂಗಲಿಂಗ ಸಂಬಂಧ ಇರ್ಬೋದು. ನೀವು ದೂರದ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯೂ ಕೂಡ ಅಂಗಲಿಂಗ ಸಂಬಂಧ ಉಂಟಾಗುತ್ತೆ. ಇದನ್ನು ನಾನು ಹೊಸದಾಗಿ ಹೇಳ್ತಾ ಇದ್ದೇನೆ ನಿಮಗೆ. ಅವರು ಏನೋ ನೆಪ ಇಟ್ಕೊಂಡು ಅಂಗಲಿಂಗ ಸಂಬಂಧ ಹೀಗೆ ಅಂತ ಹೇಳ್ತಾರೆ. ಆದರೆ ವೈಯಕ್ತಿಕ ಲಿಂಗ ಬೇರೆ. ವೈಯಕ್ತಿಕ ಲಿಂಗವನ್ನು ಗುರು ಅನುಗ್ರಹಿಸಿ ಕೊಡ್ತಾನೆ. ಯಾಕಂದರೆ ವೈಯಕ್ತಿಕವಾಗಿ ಪರ್ಸನಲ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಕೊಡ್ತಾನೆ. ಇದು ಮೊಬೈಲ್ ಫೋನು ಮತ್ತು ಲ್ಯಾಂಡ್ ಫೋನ್ನಷ್ಟು ಒಂದು ವ್ಯತ್ಯಾಸ ಇರತಕ್ಕಂಥದ್ದು ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ. ಇದಕ್ಕೆ ಬೇರೆ ಬೇರೆ ನಿದರ್ಶನಗಳನ್ನು ನಾನು ಕೊಟ್ಟಿದ್ದೇನೆ. ದೂರದ ಜನ ಹತ್ತಿರ ಜನ. ಇದು ದೂರ ಸಂಪರ್ಕ ಮತ್ತು ಸಮೀಪ ಸಂಪರ್ಕ ಅಂತಕ್ಕಂಥ ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲಿ ಶಿವಲಿಂಗಗಳು ಎರಡೂ ಒಂದೇ. ನೀನು ಇಲ್ಲಿಂದ ಧ್ಯಾನ ಮಾಡಿದ್ರು ಕೂಡ ಅಲ್ಲಿ ಮುಟ್ಟುತ್ತೆ.
ಹತ್ತಿರದಲ್ಲೇ ಧ್ಯಾನ ಮಾಡಬೇಕು ಅಂತೇನಿಲ್ಲ, ಕೊರಳಲ್ಲೇ ಹಾಕೋಬೇಕು ಅಂತೇನಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಯಾವನಿಗೆ ಶುದ್ಧ ಅಜ್ಞಾನ ಕವಿದಿರುತ್ತೋ ಅವನಿಗೆ ಮಾತ್ರ ಇದು ಬೇಕಾಗುತ್ತೆ. ಯಾವ ಹುಡುಗನಿಗೆ ಅಕ್ಷರ ಗೊತ್ತಿರಲ್ವೋ ಅವನಿಗೆ ಬೇಕಾಗುತ್ತೆ ಸ್ಲೇಟು ಬಳಪ. ಯಾವನಿಗೆ ಎಲ್ಲ ಗೊತ್ತಾಗುತ್ತೋ ಆವಾಗ ಅವನು ಪೆನ್ನಲ್ಲಾರು ಬರಿಬೋದು, ಮನಸ್ಸಿನಾಗಾರು ಬರ್ಕೋಬೋದು, ಹೆಂಗೆ ಬೇಕಾದ್ರೂ ಬರಿಬೋದು. ಇದು ಕಲಿಯುವವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳೇ ಬಿಟ್ಟಿದ್ದಾರೆ. ಇದರಿಂದ ಈ ಲಿಂಗವಿದ್ಯೆಯೂ ಕೂಡ, ಲಿಂಗಜ್ಞಾನವೂ ಕೂಡ ಅಷ್ಟೇ ಇದೆ. ಇದನ್ನು ಯಾರೂ ಕೂಡ ಮರಳಾಕೆ ಹೋಗಬೇಡ್ರಿ, ಇದು ಸತ್ಯ ಇದೆ. ಹಾಗಾದರೆ ಶಿವಲಿಂಗಗಳು ಮೊದಲೇ ಯಾರಾದರೂ ಹುಟ್ಟುತ್ತಲೇ ಲಿಂಗ ಧರಿಸ್ಕೊಂಬರ್ತಾರಾ? ಇಲ್ಲ. ಹುಟ್ಟುವಾಗ ಎಲ್ಲರೂ ಭವಿ. ಬ್ರಾಹ್ಮಣರು 8 ವರ್ಷಗಳ ತನಕ ಉಪನಯನವನ್ನು ಮಾಡುವುದಿಲ್ಲ. ಅಲ್ಲಿವರೆಗೂ ಅವರು ಬ್ರಾಹ್ಮಣ ಆಗಿರೋದಿಲ್ಲ, ಅವರು ಭವಿ ಆಗಿರ್ತಾರೆ. 8 ವರ್ಷದ ಬಳಿಕ ಜನಿವಾರವನ್ನು ಹಾಕಿದ ಬಳಿಕ ಅವನು ಬ್ರಾಹ್ಮಣನಾಗ್ತಾನೆ. ಮತ್ತು ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೆ ಜನಿವಾರ ಇಲ್ಲದೇ ಇರೋದ್ರಿಂದ ಅವರು ಬ್ರಾಹ್ಮಣರು ಆಗಿರುವುದಿಲ್ಲ ಅಂತಕ್ಕಂಥ ವಾದವನ್ನು ಕೂಡ ವೀರಶೈವ ಜಂಗಮರು ಹೈದರಾಬಾದ್ ನಿಜಾಮರ ಮುಂದಿಟ್ಟು ವಾದವನ್ನು, ಅದನ್ನು ಪ್ರತಿಪಾದನೆಯನ್ನು ಮಾಡಿ ಗೆದ್ದು, ನಾವು ಕೂಡ ಲಿಂಗಿ ಬ್ರಾಹ್ಮಣರು, ನೀವು ಮಾತ್ರ ಅಲ್ಲ, ನಿಮ್ಮ ಬ್ರಾಹ್ಮಣತ್ವ ಇಷ್ಟಿದೆ ಅಂತ ತೋರಿಸಿ ತರ್ಕಬದ್ಧವಾಗಿ ವಾದಿಸಿ ವೈದ್ಯನಾಥ ಪರಳಿಯ ವೈದ್ಯನಾಥ ದೇವಾಲಯವನ್ನು ವಶಪಡಿಸಿಕೊಂಡು ಬಂದಿದ್ದಾರೆ. ಯಾಕಂದರೆ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಹಿಂದಿನ ಕಾಲದಿಂದಲೂ ವೀರಶೈವ ಜಂಗಮರೇ ಶೈವಾಚಾರ್ಯರಾಗಿ, ಸ್ಥಾನಾಚಾರ್ಯರಾಗಿ, ಆಗಮಾಚಾರ್ಯರಾಗಿ, ಆಗಮಗಳ ಪದ್ಧತಿ ಅನುಸಾರವಾಗಿ ಅವುಗಳನ್ನು ನಿರ್ವಹಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಸ್ಥಾವರಲಿಂಗಗಳು ಸಾಮಾನ್ಯವಾದ ಲಿಂಗಗಳಲ್ಲ, ಅವು ಬ್ರಹ್ಮಾಂಡದಲ್ಲಿ ಬರತಕ್ಕಂಥ ಗುಡುಗು, ಸಿಡ್ಲು, ಮಿಂಚು ಮತ್ತು ವಿಕಿರಣಗಳನ್ನು ಎಳೆದು ಆಕರ್ಷಣೆಯನ್ನು ಮಾಡಿ ಭೂಮಿಗೆ ಕಳಿಸ್ತಕ್ಕಂಥ ಉತ್ತಮ ಕೆಲಸವನ್ನು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೇವೆ ಸ್ಥಾವರಲಿಂಗಗಳು. ಯಾರೋ ಹೇಳ್ತಾರೆ ಅಂತೇಳಿ ನೀವು ಸ್ಥಾವರಲಿಂಗವನ್ನು ಅಲ್ಲಗಳೆಯಕ್ಕೆ ಹೋಗಬೇಡ್ರಿ. ಪ್ರತಿ ಗ್ರಾಮದಲ್ಲೂ ಲಿಂಗವನ್ನು ಸ್ಥಾಪನೆ ಮಾಡತಕ್ಕಂಥ ಪದ್ಧತಿ ಇದ್ದರೆ ಇದೇ ಕ್ರಮವಾಗಿದೆ. ಈ ದ್ವಾದಶ ಜ್ಯೋತಿರ್ಲಿಂಗಗಳ ಕ್ಷೇತ್ರಗಳ ಮಹಿಮೆಯನ್ನು, ಇದರ ವೈಜ್ಞಾನಿಕ ಸಾರವತ್ತನ್ನು ಹಿಡಿದುಕೊಂಡೇ ಇವರು ಪ್ರತಿ ಗ್ರಾಮಗಳ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಲಿಂಗ ದೇವಾಲಯದ ಮೇಲ್ಗಡೆ ಒಂದು ಗೋಪುರವನ್ನು ಇಡುತ್ತಾರೆ. ಅದು ಊರಿನ ಮನೆಗಳಿಗಿಂತ ಎತ್ತರ ಸ್ಥಾನದಲ್ಲಿರುತ್ತೆ. ಒಂದು ವೇಳೆ ಏನಾದರೂ ಸಿಡಿಲು, ಮಿಂಚು, ವಿದ್ಯುತ್ ಸಂಪರ್ಕ ತಗುಲಿದಾಗ ಆ ಗೋಪುರದ ಮುಖಾಂತರ ಅದು ಆ ಒಂದು ದೇವಾಲಯದ ಗರ್ಭಗುಡಿಯ ಕೆಳಗೆ ಹಾಕಿರ್ತಕ್ಕಂಥ ದೇವಾಲಯದ ಕೆಳಗೆ ಕೆಲವು ಲೋಹಗಳನ್ನು ಹಾಕಿರ್ತಾರೆ. ಯಾಕಂತಂದರೆ ಇದೇ ಕಾರಣ, ಮತ್ತೇನೂ ಅಲ್ಲ. ವಿಗ್ರಹಕ್ಕೆ ಶಕ್ತಿ ಬರಲಿ ಅಂತಲ್ಲ, ಅದು ವಾಹಕಗಳು, ವಿದ್ಯುತ್ ವಾಹಕಗಳು. ಅವು ಯಾವುದೇ ಲೋಹ ವಿದ್ಯುತ್ ವಾಹಕವಾಗಿರುತ್ತೆ. ನಾನು ಕೂಡ ಎಲೆಕ್ಟ್ರಿಕಲ್ ತಾಂತ್ರಿಕ ಶಿಕ್ಷಣವನ್ನು ಪಡೆದಿದ್ದರಿಂದ ಇದು ನನಗೆ ಸುಲಭವಾಗಿ ಗೊತ್ತಾಗಿದೆ. ಆದ್ದರಿಂದ ನಿಮಗೆ ಇದನ್ನು ನಾನು ಹೇಳ್ತಾ ಇದ್ದೇನೆ. ಇದು ವಿದ್ಯುತ್ ವಾಹಕವಾಗಿ ಒಂದು ಗ್ರೌಂಡಿಂಗ್ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ವೈಜ್ಞಾನಿಕ ವ್ಯವಸ್ಥೆ. ಬಿಟ್ಟರೆ ಲಿಂಗ, ಸ್ಥಾವರಲಿಂಗ, ದೇವಾಲಯ ಮತ್ತು ಗೋಪುರ ಇವೆಲ್ಲವೂ ಕೂಡ ಆಗಮೋಕ್ತವಾಗಿ, ಆಗಮ ಅಂತಂದರೆ ಅದು ಒಂದು ಶಾಸ್ತ್ರ, ಅದು ವಿಜ್ಞಾನ. ಅದು ಈಗ ವಾಸ್ತು ಇದೆ, ಅದು ಆಗಮದೊಳಗೆ ಸೇರಿದೆ. ಯಾಕೆ ಮತ್ತು ಹಂಗಾರೆ ನೀವು ವಾಸ್ತು ಮಾಡ್ತೀರಿ? ಇಂಥ ಆಧುನಿಕ ಕಾಲದಲ್ಲಿ ಕುಚೇಷ್ಟೆ ಕುಯುಕ್ತಿಗಳನ್ನು ಮಾಡ್ತೀರಿ, ಎಲ್ಲವನ್ನೂ ಜರಿತೀರಿ. ಆದರೆ ಮತ್ತ್ಯಾಕೆ ವಾಸ್ತು ನೋಡ್ತೀರಿ? ಎಲ್ಲ ಬಸವ ಭಕ್ತರು ಕೂಡ ವಾಸ್ತು ಪ್ರಕಾರ ಮನೆ ಕಟ್ಟಲಿ ಅಂತ ಹೇಳ್ತಿರ್ತಾರೆ. ಪ್ರತಿಯೊಂದಕ್ಕೂ ಶಾಸ್ತ್ರ ಕೇಳ್ತಾರೆ, ಪ್ರತಿಯೊಂದಕ್ಕೂ ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮಾಡ್ತಾರೆ. ಮಂತ್ರ ಕೇಳ್ತಾರೆ, ಐನಾರು ಮಂತ್ರ ಹೇಳಲ್ಲ ಅಂತ ಬ್ರಾಹ್ಮಣರು ಕರ್ಕೊಂಬಂದು ಅವ್ರಿಗೆ ಜಾಸ್ತಿ ದುಡ್ಡು ಕೊಟ್ಟು ಕರೆಸ್ತಾರೆ. ಇಂಥವೆಲ್ಲ ನಡೀತಾ ಇದ್ದಾವೆ. ನಾವೇನು ಕಣ್ಮುಚ್ಚಿಗೆ ಗೊತ್ತಿಲ್ಲ, ಇಲ್ಲಿ ಎಲ್ಲವನ್ನು ನೋಡ್ತಾ ಇದ್ದೀವಿ. ಭವಿ ಮತ್ತು ಭಕ್ತ ಅಂತ ಕರೆದಿದ್ದಾರೆ. ವೀರಶೈವ ಧರ್ಮದಲ್ಲಿ ಲಿಂಗವನ್ನು ಧರಿಸಿರ್ತಕ್ಕಂಥವನು ಭಕ್ತ ಅಥವಾ ಲಿಂಗಜ್ಞಾನಿ, ಮತ್ತು ಲಿಂಗ ಇಲ್ಲದೆ ಇರತಕ್ಕಂಥವನು ಭವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ನೀವು ಭವಿಗಳಾಗಿರ್ತಕ್ಕಂಥ ಬ್ರಾಹ್ಮಣರನ್ನು, ಯಜ್ಞಸೂತ್ರವನ್ನು, ಮೌಂಜಿ ದಾರವನ್ನು ಹಾಕಿಕೊಂಡಿರ್ತಕ್ಕಂಥ ಬ್ರಾಹ್ಮಣನನ್ನು ಕರೆದುಕೊಂಡು ನೀವು ಜಂಗಮರಿಗೆ ದ್ರೋಹವನ್ನು ಮಾಡಿ ಗುರು ಸಮಾನರಾಗಿರತಕ್ಕಂಥ, ನಿಮಗೆ ಲಿಂಗವನ್ನು ಧರಿಸಿ ಜ್ಞಾನವನ್ನು ದಯಪಾಲಿಸಿರತಕ್ಕಂಥ, ವಿದ್ಯಾಬುದ್ಧಿಯನ್ನು, ಸಂಸ್ಕಾರವನ್ನು, ಸಂಪ್ರದಾಯವನ್ನು ಕಲಿಸಿರ್ತಕ್ಕಂಥ, ಆಚಾರ ವಿಚಾರಗಳನ್ನು ಹೇಳಿಕೊಟ್ಟಿರ್ತಕ್ಕಂಥ, ನಿಮ್ಮ ಜನ್ಮವನ್ನು, ನಿಮ್ಮ ವಂಶವನ್ನು ಪಾವನ ಮಾಡಿರ್ತಕ್ಕಂಥ ಜಂಗಮರನ್ನು ಬಿಟ್ಟು ನೀವು ಅವನೇನು 3 ಕಾಸಿನ ಜಂಗಮ ಅಂತೇಳಿ 6 ಕಾಸು 16 ಕಾಸು 100 ಕಾಸು ಕೊಟ್ಟು ಬ್ರಾಹ್ಮಣರನ್ನ ಕರೆದುಕೊಂಡು ಬಂದು ಇಂದಿಗೂ ಕೂಡ ಪೂಜೆ ಮಾಡ್ತಾ ಇದ್ದೀರಾ. ಇದನ್ನು ನಾವು ಕಣ್ಣು ಬಿಟ್ಟು ನೋಡ್ತಾ ಇದ್ದೇವೆ. ನಾವು ಕಣ್ಣು ಮುಚ್ಚಿಲ್ಲ. ಎಲ್ಲಿವರೆಗೂ ನಾವು ಕಣ್ಣು ಬಿಟ್ಟಿರ್ತೀವೋ ಅಲ್ಲೇ ತನಕ ನಮಗೆ ಕಾಣ್ತಾ ಇರ್ತಿದ್ದು. ನೀವು ಯಾವುದನ್ನು ಮುಚ್ಚಿಡೋಕ್ಕಾಗಲ್ಲ. ಆದ್ದರಿಂದ ಈ ಬೂಟಾಟಿಕೆಗಳು ಈಗಿನ ಬಸವವಾದದ ಮಠಗಳಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ಕೂಡ ಆ ವೇದಘೋಷಗಳೊಂದಿಗೆ ಅವರು ಬರೋದೇನು, ಅವರ ಟಿ ವಿ ಏನು, ಅವರ ರಾಜಗಂಭೀರ್ಯವೇನು, ಗುರುಗಳನ್ನು ಜರಿಯೋದೇನು, ಸನಾತನ ಧರ್ಮವನ್ನು ಜರಿಯೋದೇನು, ನಾನು ಅಂತಕ್ಕಂಥ ಅಹಂಕಾರವೇನು, ನಾನೇ ಗುರು, ನಾನೇ ಜಗದ್ಗುರು ಅಂತಕ್ಕಂಥ ಒಂದು ನಡೆಗಳೇನು,
ಶಿವಾಚಾರ್ಯ ಪಂಡಿತ ಆರಾಧ್ಯ ಅಂತಕ್ಕಂಥ ಎಲ್ಲ ಆ ಒಂದು ವಿಶೇಷಣಗಳನ್ನು ವೀರಶೈವದರಿಂದ ಪರಿಭಾಷೆಗಳಲ್ಲಿ ಹಿಂದಿನ ಕಾಲದಿಂದಲೂ ಇದ್ದಂಥ ಎಲ್ಲ ವಿಶೇಷಣಗಳನ್ನು ತಾವು ಧರಿಸಿಕೊಂಡು ನಾವು ಯಜ್ಞವನ್ನು ಜರಿದಿದ್ದೇವೆ ಅನ್ನೋದೇನು, ಮತ್ತು ಅಲ್ಲಿ ಹೋಮವನ್ನು ಮಾಡೋದೇನು, ಮತ್ತು ನಾವು ಜಂಗಮರಲ್ಲ ಅನ್ನೋದೇನು, ಮತ್ತೆ ಅವರ ಜನಾಂಗಗಳಿಗೆ ಪ್ರತ್ಯೇಕವಾಗಿ ಜಂಗಮ ದೀಕ್ಷೆಯನ್ನು ಕೊಡುವುದೇನು, ವಿರೋಧ ಮಾಡುವುದೇನು, ನಿಜವಾಗಿರತಕ್ಕಂಥ ನೈಜ ಜಂಗಮವನ್ನು ಜರಿಯುವುದೇನು, ಇವೆಲ್ಲ ನಡೀತಾ ಇದ್ದಾವೆ. ಪೌರೋಹಿತ್ಯವನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ಅವರ ಜಾತಿ ಜನಾಂಗದಲ್ಲೇ ಮತ್ತೆ ಐನಾರು ಮಾಡ್ಕೊಂಡು ಅವ್ರನ್ನ ಭಿಕ್ಷಕ್ಕೆ ಕಳಿಸೋದು, ಅವ್ರನ್ನ ಪೌರೋಹಿತ್ಯ ಮಾಡಿಸೋದು ಎಲ್ಲವೂ ನಡೀತಾ ಇದ್ದಾವೆ. ಇದು ವಿರೋಧಾಭಾಸದ ಒಂದು ಪರಾಕಾಷ್ಠೆ ಬಿಟ್ಟರೆ ಮತ್ತೇನೂ ಇಲ್ಲ. ಇದೆಲ್ಲ ನಮಗೆ ಗೊತ್ತಿದೆ. ನೀವೆಷ್ಟೇ ವಿರೋಧ ಮಾಡಿದರೂ ಸನಾತನ ಧರ್ಮವನ್ನು ನೀವು ಉಳಿಸೋಕ್ಕಾಗಲ್ಲ. ನೀವು ನಮ್ಮನ್ನು ಕರೆದು ಭಿಕ್ಷೆ ಹಾಕ್ತಿದ್ರೂ ನಾವೇನು ಭಿಕ್ಷಕ್ಕೆ ಬರೋದಿಲ್ಲ. ಭಿಕ್ಷಾ ಮಾಡ್ತಕ್ಕಂಥ ಪ್ರಮೇಯ ಎಲ್ಲರಂತೆ ನಮ್ಮ ಜಂಗಮರಿಗೂ ಕೂಡ ಒಂದು ವೃತ್ತಿ ಇದೆ, ಶರೀರ ಕೊಟ್ಟಿರ್ತಾನೆ, ಕಾಯ ಇದೆ, ಕಾಯಕ ಮಾಡ್ತೀವಿ. ನಿಮ್ಮಿಂದ ನಾವೇನು ಜೀವನ ಮಾಡ್ತಾ ಇಲ್ಲ. ಇಂದಿನ ಕಾಲದಲ್ಲಿ ಆ ಧರ್ಮದ ಒಂದು ನಡಾವಳಿಗಳು ಯಾತಕ್ಕೋಸ್ಕರ ಅವುಗಳನ್ನು ಮಾಡಿದ್ರು ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಜಿಪುಣತನವನ್ನು ಪರೀಕ್ಷೆ ಮಾಡಲಿಕ್ಕೆ, ಕೃಪಣತನವನ್ನು ಪರೀಕ್ಷೆ ಮಾಡಲಿಕ್ಕೆ, ಸಂಗ್ರಹ ಬುದ್ಧಿಯನ್ನು ಬಿಡಿಸಲಿಕ್ಕೆ ಇಂಥ ಸಂಪ್ರದಾಯಗಳನ್ನು ರುದ್ರಮುನಿಗಳ ಕಾಲದಲ್ಲಿ, ರೇವಣಸಿದ್ದರ ಮಗ ರುದ್ರಮುನಿಗಳ ಕಾಲದಲ್ಲಿ ಹುಟ್ಟುಹಾಕಿದ್ರು. ಇದರಿಂದ ಸಮಾಜ ಪರಿವರ್ತನೆ ಆಗುತ್ತೆ, ಸಂಗ್ರಹ ಬುದ್ಧಿ ಹೋಗುತ್ತೆ, ಸೋಹಂ ಭಾವನೆ ಹೋಗಿ ದಾಸೋಹ ಆಗುತ್ತೆ. ಆ ಒಂದು ನಿಧಿಗಳು, ದವಸ ಧಾನ್ಯಗಳು, ಒಂದು ಸಂಪತ್ತು ಹಂಚಿಕೆ ಆಗುತ್ತೆ, ಸಮಾನತೆ ಬರುತ್ತೆ ಅಂತಕ್ಕಂಥದ್ದು ಇಂದಿನ ಕಾಲದಲ್ಲೂ ಇದೆ. ಕೇವಲ ಇದು ಬಸವಣ್ಣನ ಕಾಲದ ವಿಷಯ ಅಲ್ಲ. ಆದ್ದರಿಂದ ಇಂದಿಗೂ ಕೂಡ ವೀರಶೈವ ಜಂಗಮರು ಜೋಳಿಗೆ ಬೆತ್ತವನ್ನು ಪೂಜೆ ಮಾಡ್ತಾರೆ ಬಿಟ್ಟರೆ ಹೋಳಿಗೆ ಊಟ ಮಾಡ್ಕೊಂಡು ಅವರು ಮೆರೆಯಕ್ಕೆ ಹೋಗಲ್ಲ. ಇದನ್ನು ತಿಳ್ಕೊಳ್ಳಿ ಮೊದಲು. ವೀರಶೈವ ಜಂಗಮರೇನು ತಿರುಕರಲ್ಲ, ತಿರುಬೋಕಿಗಳಲ್ಲ, ನಿಮ್ಮ ಅಡಿಯಾಳುಗಳಲ್ಲ, ನೀವು ಹೇಳೋದಕ್ಕಂತ ಕೇಳ್ತಕ್ಕಂಥವ್ರಲ್ಲ. ಅವ್ರು ಹೇಳಿದ್ದನ್ನು ನೀವು ಕೇಳಿ ಬುದ್ಧಿವಂತರಾಗಿದ್ದೀರಿ. ಬ್ರಾಹ್ಮಣರು ವಿದ್ಯೆ ಹೇಳ್ಕೊಡ್ತಾ ಇರಲಿಲ್ಲ ಮುಂಚೆ, ಆದರೆ ವೀರಶೈವ ಜಂಗಮರು ಹೇಳ್ಕೊಡ್ತಾ ಇದ್ದರು. ಯಾಕಂದರೆ ಸಮನ್ವಯಕಾರರಾಗಿದ್ದರು. ಬ್ರಾಹ್ಮಣರು ಮತ್ತು ಕೆಳವರ್ಗದವರ ಮಧ್ಯೆ ವೀರಶೈವ ಜಂಗಮರು ಸಮನ್ವಯಕಾರರಾಗಿ ಸಮಾಧಿ ಸ್ಥಿತಿಯಲ್ಲಿ ಇದ್ದರವರು, ಸೇತುವೆಗಳಾಗಿದ್ದರು. ಎಂಥ ಕಷ್ಟ ಒಂದು ವೈದಿಕರಿಗೂ ಮತ್ತು ಕೆಳವರ್ಗದವರಿಗೂ ಸಂಘರ್ಷಗಳು ಉಂಟಾದಾಗ ಬ್ರಾಹ್ಮಣರು ಅಲ್ಲ ವೀರಶೈವ ಜಂಗಮರು ಮಧ್ಯೆ ನಿಂತು ಅವುಗಳನ್ನು ಸಮನ್ವಯ ಮಾಡ್ತಾಯಿದ್ರು. ಇಂಥ ಸಮಾನ ಮನಸ್ಕರು, ಸಮಾಧಿ ಸ್ಥಿತಿ ಉಳ್ಳಂಥ ಜಂಗಮರನ್ನು ನೀವು ಇವತ್ತು ಯಾವ ಮಟ್ಟಕ್ಕೆ ಇಟ್ಟಿದ್ದೀರಿ ಅಂತಕ್ಕಂಥದ್ದು ನಿಮ್ಮ ದುರ್ಬುದ್ಧಿಯ ಸಂಕೇತವಾಗಿ ಕಾಣ್ತಾ ಇದೆ. ಎಲ್ಲ ವೀರಶೈವ ಧರ್ಮದ ಪ್ರತಿಯೊಂದು ವಾಕ್ಯಗಳನ್ನು, ಪದಗಳನ್ನು ನೀವು ಲಿಂಗಾಯತೀಕರಣ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಶಿವೀಕರಣವನ್ನು ಬಸವೀಕರಣ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಯಾರಿಗೇನು ಕಾಣದೇ ಇರತಕ್ಕಂಥ ವಿಷಯ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ನೀವು ಏನೇ ಮಾಡಿದರೂ ಕೂಡ ಕೊನೆಗೆ ಎಲ್ಲಿಗೆ ಬಂದು ನಿಲ್ಲಬೇಕು ಅಲ್ಲೇ ನಿಲ್ಲುತ್ತೆ. ಎಲ್ಲಿಗೆ ಬಂತು ಸಂಗಯ್ಯ ಅಂದರೆ ಇಲ್ಲಿಗೆ ಬಂತು ಲಿಂಗಯ್ಯ ಅನ್ನೋತಕ್ಕ ನಿಲ್ಲುತ್ತೆ ಬಿಟ್ಟರೆ ಮತ್ತೇನೂ ಆಗಲ್ಲ. ಇದನ್ನ ಬರೆದಿಟ್ಕೊಳ್ಳಿ ಇವತ್ತೇ. ಯಾರಿಂದ ಯಾರೂ ಜೀವನ ಮಾಡ್ತಾ ಇಲ್ಲ. ವೀರಶೈವ ಜಂಗಮರನ್ನು ಜರಿದು ಅವರನ್ನು ಅಲ್ಲಗಳೆದು ಏನು ಸಾಧ್ಯ ಮಾಡ್ತೀರಿ? ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ, ಇವತ್ತಿನ ಆಧುನಿಕ ಯುಗದಲ್ಲಿ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ? ಅವ್ರ ಜೀವನ ಅವ್ರಿಗಿರುತ್ತೆ, ನಿಮ್ಮ ಜೀವನ ನಿಮಗಿರುತ್ತೆ. ಬೇಕಾದರೆ ಕರೀತೀರಿ, ಬೇಡಾದರೆ ಬಿಡ್ತೀರಿ. ನಿಮಗೇನೋ ಬೇನೆ ಬಂದಾಗ ಯಾವನೋ ಒಬ್ಬನ ಕರ್ಕೊಂಬಂದು ಪೂಜೆ ಮಾಡಿಸ್ತೀರಿ. ಅಲ್ಲಿ ನಿಮ್ಮ ಮನಸ್ಸಿನ ಕ್ಲೇಶ ಹೊರಟೋಗುತ್ತೆ ಬಿಟ್ಟರೆ ಅದಕ್ಕಿಂತ ಮೇಲೆ ಏನು ಮಾಡಬಲ್ರಿ? ನೀವು ಕರೆದರೇನು ಕರೀದಿದ್ರೇನು ನಿಮ್ಮ ಕರ್ಮ ತೊಳ್ಕೊಳಕ್ಕೆ ನೀವು ಕರೀತೀರಿ. ಏನೋ ಋಣ ಅಂತ ಋಣಬಾಧೆ ನಿಮ್ಮ ಮನಸ್ಸಿನಲ್ಲಿ ಒಂದು ಯಾವಾಗಲೂ ಬಲವಾಗಿ ಸುಳಿತಾ ಇರುತ್ತೆ, ಕಟೀತಾ ಇರುತ್ತೆ. ಆವಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಏನೋ ಒಂದು ಪೂಜೆ ಮಾಡ್ತೀರಿ. ಏನು ನಿಮ್ಮ ಮನೇಲಿ ಇರೋದನ್ನೆಲ್ಲ ಒರೆಸಿ ಕಳಿಸ್ತೀರಾ? ಅದು ಸಾಧ್ಯವಾ? ಅಥವಾ ಅವರೇನಾರೇ ನಿಮ್ಮ ಮನೆಗೆ ಕರೀರಿ, ನಿಮ್ಮ ಮನೆಗೆ ಪಾಪ ಬಂದಿತ್ತೆ ಅಂತ ಏನಾರೇ ನಿಮ್ಮ ಮನೆಗೆ ಬಂದು ಹೇಳ್ತಾರಾ? ನೀವು ಹೋಗ್ತೀರಾ ನಿಮ್ಮ ಬೇನೆಗಳನ್ನು ಪರಿಹಾರ ಮಾಡಲಿಕ್ಕೆ, ಮೊದಲು ಜ್ಯೋತಿಷಿ ಹತ್ರ ಹೋಗ್ತೀರಾ. ಅವನೇನೋ ಹೇಳ್ತಾನೆ, ಅವನು ಹೇಳಿದ್ದನ್ನು ನಡೆಸಲಿಕ್ಕೆ ಮತ್ತೆ ಇನ್ನೊಬ್ಬನ ಹತ್ರ ಹೋಗಿ ಕರ್ಕೊಂಬಂದು ನೀವು ಮಾಡ್ತಿರ್ಬಿಟ್ರೆ ಇದೆಲ್ಲ ಸ್ವಯಂ ಚಾಲಿತ ವ್ಯವಸ್ಥೆ. ಯಾವ ಜಂಗಮರು ಕೂಡ ನಿಮ್ಮನ್ನು ಹಿಂಗೆ ಮಾಡಿರಿ ಅಂತ ಹೇಳಿಲ್ಲ. ಶರಣರು ಹೇಳಿದ್ದಾರೆ ಪಾತ್ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಜಂಗಮ ಆಯಿತು, ಜಂಗಮ ತತ್ವವೇ ನಮಗೆ ಜ್ಞಾನ ಇದೆ. ಜಂಗಮ ಜಾತಿ ಜಂಗಮ ಅಲ್ಲ ನಮಗೂ ಗೊತ್ತಿದೆ. ಆದರೆ ಹಿಂದಿನಿಂದ ಬಂದಿರತಕ್ಕಂಥ ಜಂಗಮರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೇನು ಜಾತಿ ಬೇಡವಾ? ಹಂಗಾರೆ ನಿಮ್ಮ ಜಾತಿಗಳನ್ನ ಯಾಕೆ ಬಿಟ್ಟಿಲ್ಲ ನೀವು? ಹೇಳಿ, ನಿಮ್ಮ ಜಾತಿಗಳು ಯಾಕೆ ಬಿಟ್ಟಿಲ್ಲ? ನೀವಾದರೂ ದೊಡ್ಡದಾಗಿ ನಮ್ದು ಇಂಥದ್ದು ಅಂತ ಎಲ್ಲೋ ಹಿಂದಕ್ಕೆ ಯಾವುದೋ ಕಾಲದನ್ನ ಹೇಳ್ತೀರಿ. ಮತ್ತು ಜಂಗಮರಿಗೆ ಯಾಕೆ ಬೇಡ? ಮತ್ತು ಅವ್ರ ಜಾತಿನೇ ಇರೋದು ಬೇಡವೇ? ಅವ್ರಿಗೇನು ಮೀಸಲಾತಿ ಸಿಗೋದು ಬೇಡವಾ? ಅಥವಾ ಗುರುತಿಸ್ಲಿಕ್ಕಾದರೂ ಇಂಥವ್ರು ಅಂತ ಹೇಳೋದು ಬೇಡವಾ? ನಿಮ್ಮ ಹೊಲಕ್ಕೆ ಬೇಲಿ ಹಾಕಿರಲ್ವಾ? ಹಾಗೆ ಇದುವೇ ಬೇಲಿ ಇರಬೇಕು. ಬೇಲಿ ಇದ್ರೇ, ಇಲ್ಲಾಂದರೆ ಎಲ್ಲ ಬಂದು ಮೇಯ್ದು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಆಯಾ ಕಸುಬುಗಳು ಅವರಿಗೆ ಇದಾಗಿದ್ದಾವೆ. ಧರ್ಮ ಪ್ರಸಾರವು ಕೂಡ ಒಂದು ಕಾಯಕವೇ. ಯಾರೋ ಹೇಳ್ತಾರೆ, ಯಾರೋ ಶರಣರು, ನಾವು ಒಪ್ಪಲ್ವಲ್ಲ. ನೀವು ಹೇಳ್ಕೋಬೋದು 1000.
ಧರ್ಮ ಪ್ರಸಾರ ಕಾಯಕ ಎಲ್ಲವಕ್ಕಿಂತ ದೊಡ್ಡದು. ಯಾಕಂದರೆ ಅವ್ರ ಮನೆ ಕೆಲಸ ಬಿಟ್ಟು ನಿಮ್ಮ ಮನೆಗೆ ಬಂದು ಕಾಲ ಕಳೀತಾರೆ. ನೀವು ಕೊಡೋ ಒಂದು ಊಟ ಒಂದು ದಿವ್ಸಕ್ಕೆ ಒಪ್ಪತ್ತಿಗಾಗಲ್ಲ. ಮತ್ತೆ ಹೋಗಿ ಅವನು ಮತ್ತೆ ಕೆರೆಯಲೇಬೇಕು. ಅವನು ಯಾವುದೇ ಐನಾರು ಜಂಗಮ ಅವನು ಕೆಲಸ ಮಾಡಿದ್ರೆ ನಡೆಯಲ್ಲ, ನಿಮ್ಮ ಮನೆ ಮೇಲೆ ಡಿಪೆಂಡ್ ಆಗಿರಲ್ಲ. ಆದ್ದರಿಂದ ಇವೆಲ್ಲ ಇಂಥ ಮಂಗಚೇಷ್ಟೆಗಳನ್ನು ಬಿಡಬೇಕು. ಮೊದಲು ಬಿಟ್ಟಾಗ ಎಲ್ಲ ಸರಿ ಹೋಗುತ್ತೆ. ಏನೋ ಸಮಾಜದಲ್ಲಿ ಒಬ್ಬ ಬಡಗಿ ಇರ್ತಾನೆ, ಅವನದು ಒಂದು ಜೀವನ. ನಿಮಗೆ ನೇಗಲು ಕೆತ್ತು ಕೊಡ್ತಾನೆ, ಇನ್ಯಾವುದೋ ಕಿಟಕಿ ಮಾಡಿಕೊಡ್ತಾನೆ, ಬಾಗಿಲು ಮಾಡಿಕೊಡ್ತಾನೆ. ಏನು ತಪ್ಪದು? ಅದು ಒಂದು ಜಾತಿ ಆಯಿತು. ಕುಂಬಾರ ಇರ್ತಾನೆ, ನಿಮಗೆ ಆಗಿನ ಕಾಲದಲ್ಲಿ ಲೋಹದ ಪಾತ್ರೆಗಳು ಇರಲಿಲ್ಲ, ಅವನು ಮಾಡಿಕೊಟ್ಟ ಹಂಚು ಮಾಡಿಕೊಡ್ತಾ ಇದ್ದ, ಪಾತ್ರೆ ಪಡ್ಗ ಮಾಡಿಕೊಡ್ತಿದ್ದ ಕುಂಬಾರ. ಅವನು ಇರಬಾರ್ದೇನು ಹಂಗಾರೆ? ಅದೊಂದು ಜಾತಿ ಆಯಿತು. ಎಲ್ಲ ಜಾತಿಗಳಂತೆ ವೀರಶೈವ ಜಂಗಮರದು ಕೂಡ ಧರ್ಮ ಪ್ರಸಾರವನ್ನು ಮಾಡ್ತಕ್ಕಂಥದ್ದು, ಧರ್ಮ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆಯ ಎಲ್ಲ ಸಂಸ್ಕಾರಗಳನ್ನು ಮಾಡ್ತಕ್ಕಂಥದ್ದು. ವಿಧಿಬದ್ಧವಾಗಿ ಮಾಡಲಿಕ್ಕೆ ಒಬ್ಬ ಬೇಕೇ ಬೇಕು ತಾನೆ. ಯಾವುದೇ ಕೆಲಸ ಮಾಡಲಿಕ್ಕೆ ಒಬ್ಬ ಎಲೆಕ್ಟ್ರಿಷಿಯನ್ ಬೇಕು, ಒಂದು ಪ್ಲಂಬರ್ ಬೇಕು. ಅದೇ ರೀತಿ ವೀರಶೈವ ಜಂಗಮರು ಕೂಡ ಧಾರ್ಮಿಕ ಕಟ್ಟಳೆಗಳನ್ನು ನಿರ್ವಹಿಸೋಕ್ಕೆ ಬೇಕು. ಇದನ್ನು ನೀವು ಜಾತಿ ಅಂತ ಹೇಳೋದು, ಇನ್ನೇನೋ ಕುಚೇಷ್ಟೆ ಮಾಡೋದು, ಅವನೇನು ಮಹಾ ನಮ್ಮ ಜಾತಿಲೇ ಮಾಡ್ಕೊಂಡ್ರಾಯ್ತು ಅಂತ ಹೇಳೋದು, ಇವೆಲ್ಲವೂ ಕೂಡ ಈಗ ಲಿಂಗ ಹೆಂಗೆ ಅಲ್ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅಷ್ಟು ದೂರ ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಇಲ್ಲೇ ಒಂದು ಲಿಂಗ ಹಾಕೊಂಬಿಡೋಣ ಅಂತ ಹೆಂಗೆ ಅಂತೀರೋ, ಇದು ಹಂಗೆ ಬಂದುಬಿಡ್ತದು. ಇದು ಭಾಳ ಸಂಕುಚಿತ ದೃಷ್ಟಿಯಿಂದ ಬಂದಂಥ ವಿಷಯ. ಅದಕ್ಕೆ ನಾನು ಯಾವುದೇ ಕ್ಷೇತ್ರಗಳು ಹಾಳಾಗಬಾರ್ದು, ಇವತ್ತು ಯಾವುದೇ ದೇವಸ್ಥಾನ ಹಾಳಾಗಬಾರ್ದು, ಯಾವುದೇ ಊರು ಹಾಳಾಗಬಾರ್ದು. ಮನಸ್ಸುಗಳ ಮಧ್ಯೆ ಒಂದು ಸುಭಿಕ್ಷತೆ, ಆನಂದ ಬರಬೇಕಾದ್ರೆ ಎಲ್ಲರೂ ಸಮಗ್ರವಾಗಿ ಜೀವನ ಮಾಡಿದಾಗ ಧರ್ಮ ಉದ್ಧಾರ ಆಗಿ ಸಮಾಜ ಶಾಂತಿ ನೆಲೆಸುತ್ತೆ. ಆದ್ದರಿಂದ ಸ್ಥಾವರಲಿಂಗ ಕ್ಷೇತ್ರಗಳನ್ನು ಯಾರೂ ಅಲ್ಲಗಳಿಬಾರದು, ಅಲ್ಲಗಳೆಯೋಕ್ಕಾಗಿಲ್ಲ. ಇದಕ್ಕೆ ನಿದರ್ಶನ ಹಿಂದಿನ ಕಾಲಕ್ಕಿಂತಲೂ ಹೆಚ್ಚು ಯಾತ್ರಾರ್ಥಿಗಳು ಹೋಗ್ತಾ ಇದ್ದಾರೆ. ಅದರದ್ದೇ ಒಂದು ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಅಂತಲೇ ಇದೆ. ನೀವೆಲ್ಲ ಶುದ್ಧ ಅಜ್ಞಾನಿಗಳಾಗಿ ಏನೇನೋ ನುಡಿತಾ ಇದ್ದೀರಿ, ಅದೆಲ್ಲ ತಪ್ಪು, ತಿದ್ದುಕೊಳ್ಳಿ. ಇವತ್ತು ಹೆಚ್ಚು ಪ್ರವಾಸೋದ್ಯಮ, ಇಂಥ ದೇವಾಲಯಗಳು ಮಠಗಳನ್ನು ನೋಡಲಿಕ್ಕೆ ಜನ ಹೋಗ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗ್ತೀರಿ? ನಿಮಗೇನು ಗೊತ್ತಾ ಅದ್ರ ಬಗ್ಗೆ? ನಾಗ ಅಂದರೆ ಏನು ಗೊತ್ತಾ ನಿಮಗೆ? ನಾಗ ಶರೀರದಲ್ಲಿ ಯಾವ ರೀತಿ ಕೆಲಸ ಮಾಡೋದು ಗೊತ್ತಾ? ತ್ರಿಮೂರ್ತಿಗಳು ಅಂದರೆ ಏನು ಗೊತ್ತಾ? ಅವ್ರ ಶರೀರದಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮಗೆ? ಇಂಥ ಏನು ಗೊತ್ತಿಲ್ಲದಲೇ ಇಷ್ಟು ಕುಣಿತೀರಲ್ಲ, ಎಲ್ಲ ಗೊತ್ತಿದ್ರೆ ಎಷ್ಟು ಕುಣಿಬಹುದು ನೀವು? ಆದ್ದರಿಂದ ತಿಳಿದವರು ಎಲ್ಲೋ ಮೂಲೆಯಲ್ಲಿ ಬಿದ್ದಾರೆ, ತಿಳಿದಿದ್ದಂಥವು ಅಜ್ಞಾನಿಗಳು ಇವತ್ತು ಕುಣಿತಾ ಇದ್ದಾವೆ. ಆದ್ದರಿಂದ ಇದನ್ನೆಲ್ಲ ಬಿಡಿ. ಯಾರೂ ಇಲ್ಲಿ ದಡ್ರಲ್ಲ. ಪ್ರತಿಯೊಂದನ್ನು ಇಂಚಿಂಚನ್ನು ಅಳೆದು ವಿಶ್ಲೇಷಣೆಯನ್ನು ಮಾಡತಕ್ಕಂಥ ಸೂಕ್ಷ್ಮ ವೈಜ್ಞಾನಿಕ ಆಧ್ಯಾತ್ಮಿಕ ಜ್ಞಾನ ಇವತ್ತು ಎಲ್ಲರಿಗೂ ಇದೆ. ಯಾರಿಗೂ ಇಲ್ಲ ಅಂದ್ರೂ ಇಂಥ ಧರ್ಮಪೀಠಗಳಿಗೆ ಇರುತ್ತೆ, ಧರ್ಮ ಪುರುಷರಿಗಿರುತ್ತೆ, ಧಾರ್ಮಿಕರಿಗಿರುತ್ತೆ, ಧಾರ್ಮಿಕ ಹಿರಿಯ ಜನಾಂಗಕ್ಕಿದೆ. ವೀರಶೈವ ಜಂಗಮರು ಮತ್ತು ಬ್ರಾಹ್ಮಣರಿಗೆ ಈ ಶಕ್ತಿ ಅವರಿಗೆ ರಕ್ತದಲ್ಲೇ, ಜೀನ್ಸ್ನಲ್ಲೇ ಬಂದುಬಿಟ್ಟಿರುತ್ತೆ. ವಂಶವಾದಿಗಳಲ್ಲೇ ನರನಾಡಿಯಲ್ಲೂ ಇರುತ್ತೆ. ಆದರೆ ಅವರು ಅದನ್ನು ಪ್ರಕಟ ಮಾಡಲಿಕ್ಕೆ, ಹೇಳ್ಕೊಳ್ಳಿಕ್ಕೆ ಸಂದರ್ಭ, ವೇದಿಕೆ ಒದಗಿ ಬಂದಿರಲ್ಲ. ಅದನ್ನು ನೋಡಿ ಅವರಿಂದ ಸಂಸ್ಕಾರ ಪಡೆದಂಥ ಈಗಿನ ಎಲ್ಲ ಜನಾಂಗಗಳಲ್ಲೂ ಇದೆ. ನಾನು ಕೇವಲ ಅವರಿಬ್ಬರಲ್ಲಿದೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸಂಸ್ಕಾರಯುತವಾಗಿರತಕ್ಕಂಥ ಎಲ್ಲ ಸೂಕ್ಷ್ಮ ಬುದ್ಧಿಯವರಿಗೂ ಇದೊಂದು ಜ್ಞಾನ ಇರುತ್ತೆ. ಆದರೂ ಅದು ಅತಿರೇಕಕ್ಕೆ ಹೋಗಬಾರ್ದು. ಯಾವುದನ್ನು ಎಷ್ಟು ಬಳಕೆ ಮಾಡಬೇಕೋ ಅಷ್ಟೇ ಬಳಕೆ ಮಾಡಬೇಕು. ಆದ್ದರಿಂದ ಇವತ್ತಿನ ಈ ಧಾರ್ಮಿಕ ವಿಪರ್ಯಾಸಗಳನ್ನು ನೋಡಿದರೆ ನಮಗೆ ಜುಗುಪ್ಸೆ ಬರ್ತಾ ಇದೆ. ನಮಗೆ 65 ವಯಸ್ಸು. ಈ 65 ವಯಸ್ಸಾದರೂ ನಾನು ಬಾಲ್ಯದಿಂದ ಹೇಗೆ ನಾನು ಈ ದೃಶ್ಯವನ್ನು ನೋಡ್ತಾ ಇದ್ನೋ ಅದಕ್ಕಿಂತ ವಿಪರೀತ ಇನ್ನೂ ಕುಚೇಷ್ಟೆಗಳು, ಮಂಗಚೇಷ್ಟೆಗಳು, ಅಂಗಚೇಷ್ಟೆಗಳು ಜಾಸ್ತಿ ಆಗಿದ್ದಾವೆ. ನನಗೆ ಇಲ್ಲಿ ಲಿಂಗವಂತರು, ಶುದ್ಧ ಲಿಂಗವಂತರು ಕಾಣ್ತಾನೇ ಇಲ್ಲ. ಲಿಂಗ ಕೇವಲ ಒಂದು ಉಪಕರಣ ಆಗ್ಬಿಟ್ಟಿತ್ತೆ. ನಾನು ಲಿಂಗಾಯತ ಅಂತ ಹೇಳೋಕ್ಕೊಂದು, ನಾನು ಬಸವಣ್ಣಿಂದ ಲಿಂಗ ಕಟ್ಟಿಸ್ಕೊಂಡೆ, ನೀವು ಜಂಗಮರು ಬಸವಣ್ಣಿಂದ ಲಿಂಗ ಕಟ್ಟಿಸ್ಕೊಂಡ್ರು ಅಂತಕ್ಕಂಥದ್ದಂತೂ ಇನ್ನೂ ದೊಡ್ಡ ಹಾಸ್ಯಾಸ್ಪದ. ಯಾಕಂದರೆ ಲಿಂಗ ಇದ್ದಿದ್ದು ಯಾವ ಕಾಲದಲ್ಲಿ, ಜಂಗಮರು ಇದ್ದಿದ್ದು ಯಾವ ಕಾಲದಲ್ಲಿ? ಅವ್ರನ್ನ ನೀವು ಆಂಧ್ರದಿಂದ ಬಂದರು, ಅಲ್ಲಿಂದ ಬಂದರು, ಇಲ್ಲಿಂದ ಬಂದರು ಅಂತ ಹೇಳ್ತಾರೆ. ಒಟ್ಟನೆ ಭೂಮಿ ಮೇಲಿಂದ ಬಂದರು ಅವರು. ಆಂಧ್ರನೂ ಭೂಮಿನೇ, ಭಾರತನೂ ಭೂಮಿನೇ, ಕರ್ನಾಟಕನೂ ಭೂಮಿನೇ. ಆದರೆ ನಿಮಗೆ ಎಷ್ಟು ಅಜ್ಞಾನ ಸುತ್ತಿದೆ ಅಂದರೆ, 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಆಗಮಾಚಾರ್ಯರಾಗಿ, ಸ್ಥಾನಾಚಾರ್ಯರಾಗಿ ಇದ್ದಂಥವ್ರು ಜಂಗಮರು. ನೀವು ರೇವಣಸಿದ್ರನ್ನ ಆಚಾರ್ಯರು ಅಂತ ತೋರಿಸ್ರಿ ಅಂತ ಒಬ್ಬ ಸವಾಲಾಗ್ತಾನೆ. ಅವನಿಗೆ ರೇವಣಸಿದ್ರ ಚರಿತ್ರೆ ಓದೇ ಇಲ್ಲ. ಅವನು ರೇವಣಸಿದ್ರ ಚರಿತ್ರೆ ಓದಿದರೆ ಅವನಿಗೆ ಗೊತ್ತಾಗ್ತಿತ್ತು. ಅಂಥ ಪುಸ್ತಕಗಳು ಅವನಿಗೆ ಸಿಕ್ಕಿಯೂ ಇಲ್ಲ, ಅಂಥ ಶಾಸನಗಳು ಸಿಕ್ಕಿಲ್ಲ. ವೀರಶೈವ ಜಂಗಮರನ್ನ ಉಪಾಚಾರ್ಯರು ಅಂತ ಕರೆದಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥ 5 ಜನ ಪಂಚಪೀಠಗಳ ಅಧಿಪತಿಗಳನ್ನು ಜಗದ್ಗುರು ಶಿವಾಚಾರ್ಯರು ಅಂತೇಳಿ, ಅವರು ಕೆಳಗಿರತಕ್ಕಂಥ ಹಿರೇಮಠಗಳ ಅಧ್ಯಕ್ಷರನ್ನು ಷಟ್ಸ್ಥಲ ಬ್ರಹ್ಮಗಳಾಗಿರ್ತಕ್ಕಂಥ ಶಿವಾಚಾರ್ಯರು ಅಂತೇಳಿ,
ಮತ್ತು ಅವ್ರ ಕೆಳಗಿರ್ತಕ್ಕಂಥ ಗ್ರಾಮೀಣ ಗೃಹಸ್ಥ ಹಿರೇಮಠಗಳ ಜಂಗಮರನ್ನು ಉಪಾಚಾರ್ಯರು, ಶಿವಾಚಾರ್ಯರು ಅಂತಲೇ ಕರೆದಿದ್ದಾರೆ. ಇವರೆಲ್ಲರೂ ಶಿವಾಚಾರ್ಯರು ಯಾಕಾಗಲ್ಲ? ಆಚಾರ್ಯ ಪರಂಪರೆ ಅಂದರೆ ಒಂದು ಗುರು ಪರಂಪರೆ, ಗುರುಸ್ಥಳ ಪರಂಪರೆ. ಹಿಂದಿನಿಂದ ಗುರುಗಳಾಗಿ ವಿದ್ಯಾಬುದ್ಧಿಯನ್ನು ಹೇಳಿಕೊಟ್ಟಿರ್ತಕ್ಕಂಥ ಸಂಸ್ಕಾರ ಜ್ಞಾನವನ್ನು ದಯಪಾಲಿಸಿರತಕ್ಕಂಥ ಒಂದು ಶ್ರೇಷ್ಠ ಜನಾಂಗ, ಪೂಜ್ಯ ಜನಾಂಗ. ಇವು ಎಲ್ಲ ಬ್ರಹ್ಮಶಿವನ ಸಮಯ ಪರೀಕ್ಷೆ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಎಲ್ಲ ಕಾಲದಲ್ಲೂ ಇವರು ಜಂಗಮರಿದ್ದಾರೆ. ಇವರನ್ನು ಇಲ್ಲ ಅಂತ ಅಲ್ಲಗಳಿತಕ್ಕಂಥದ್ದು. ತಾವು ಮೇಲೆ ಕೂತ್ಕೊಳ್ಳೋಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮನೆಗಳಲ್ಲೂ ಕೂಡ ನಡೀತಾ ಇದೆ. ಅಪ್ಪನನ್ನು ಕೆಳಗೆ ಕೂರಿಸೋದು, ತಾನು ದೊಡ್ಡ ಚೇರ್ ಹಾಕಂಗೆ ಕೂತ್ಕೊಳ್ಳೋದು, ಇಂಥವೆಲ್ಲ ನಡೀತಾ ಇದ್ದಾವೆ. ಅದರಿಂದ ಬಡತನವನ್ನು ನೀಗಿಸಿ ಮಗನಿಗೆ ಶ್ರೀಮಂತಿಕೆಯನ್ನು ದಯಪಾಲಿಸಿರ್ತಕ್ಕಂಥವನು ತಂದೆ ತಾಯಿ. ತಾವು ಕಷ್ಟಪಟ್ಟು ಅರಕಂಗೆ ಹಾಕ್ಕೊಂಡು ಮಗನನ್ನು ಓದಿಸಿ ಶ್ರೀಮಂತನನ್ನಾಗಿ ಮಾಡಿಸಿ ದೊಡ್ಡ ಬಂಗ್ಲೆಯಲ್ಲಿ ಕೂರಿಸ್ತಾನಪ್ಪ. ಆದರೆ ತಾನೆಲ್ಲಿರ್ತಾನೆ? ಯಾವುದೋ ಗುಡಿಸಲಲ್ಲಿ ಕೂತಿರ್ತಾನೆ. ಇಂಥದ್ದು ಧಾರ್ಮಿಕ ವಲಯದಲ್ಲೂ ಕೂಡ ಆಗಿದೆ. ಅದರಿಂದ ನಮಗೆ ಗೊತ್ತಿದೆ. ಇಂಥವೆಲ್ಲ ಗೊತ್ತಿರೋದ್ರಿಂದ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಮಗೆ ಗುಡಿಸಲೇ ಆನಂದ ಇರೋದ್ರಿಂದ ನಾವು ಸುಮ್ಮನಿದ್ದೀವಿ ಅಷ್ಟೇ. ಯಾರೆಲ್ಲೇ ಕೂತ್ಕೊಳ್ಳಿ, ನಮ್ಮ ಜಾಗ ಎಲ್ಲಿದ್ದರೂ ಅದು ಭೂಮಿನೇ. ಭೂಮಿಗಿಂತ ಶ್ರೇಷ್ಠ ಯಾವುದೂ ಇಲ್ಲ. ಇದೇನು ಶಾಶ್ವತ ಅಲ್ಲ. ಯಾವತ್ತಿದ್ರೂ ಒಂದಿನ ದೇಹ ಬಿದ್ದೋಗುತ್ತೆ. ಏನು 1000 ವರ್ಷ ಇರೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ತ್ರಿವಿಧ ತಾಪತ್ರಯಗಳು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಬಂದಾಗ ಇದು ಬಿದ್ದೋಗುತ್ತೆ. ಇದು ನಶ್ವರವಾಗಿರ್ತಕ್ಕಂಥ ಕಾಯ. ಇದಕ್ಕೇನು ನಾವು ಚಿಂತೆ ಮಾಡತಕ್ಕಂಥ ಅಗತ್ಯತೆ ಇಲ್ಲ. ಎಲ್ಲಿವರೆಗೂ ದೇವರು ನಿಲ್ಲಿಸಿರ್ತಾನೋ ಅಲ್ಲಿವರೆಗೂ ನಾವು ಉಸಿರಾಡೋದು, ತಿನ್ನೋದು, ಉಣ್ಣೋದು. ಪಂಚಭೌತಿಕವಾಗಿರ್ತಕ್ಕಂಥ ಶರೀರ ಅಂತಕ್ಕಂಥ ಪಂಚಭೌತಿಕ ಜ್ಞಾನವನ್ನು ತಿಳಿದಂಥವರೇ ಈ ಪಂಚಾಚಾರ್ಯರ ಪರಂಪರೆಯ ಜಂಗಮರು. ಪಂಚಭೂತಗಳಿಲ್ಲ ಅಂದರೆ ಯಾವುದೇ ಶರೀರ ಹುಟ್ಟುವುದಿಲ್ಲ. ಇವೆಲ್ಲವೂ ಸೇರಿನೇ ಒಂದು ಈ 5 ಎಲಿಮೆಂಟ್ಸ್ ಏನಿದವು ಮೂಲ ವಸ್ತುಗಳು, ಇವೆಲ್ಲ ಸೇರಿ ಒಂದು ಶರೀರ ಆಗುತ್ತೆ. ತಾಯಿಯ ಗರ್ಭದಲ್ಲಿ ಒಂದು ಪಿಂಡ ನಿರ್ಮಾಣವಾಗಿ ಅದಕ್ಕೆ ಆತ್ಮ ಬಂದು ಸೇರಿಕೊಂಡಾಗ ಅದು ಜೀವಿಯಾಗಿ ಬಂದು ಭೂಮಿಯಲ್ಲಿ ತನ್ನ ಲೀಲೆಗಳನ್ನು, ಶಿವಲೀಲೆಗಳನ್ನು ತೋರಿಸಿ ಒಂದು ದಿವಸ ಅವನು ಶಿವೈಕ್ಯನಾಗ್ತಾನೆ, ಲಿಂಗೈಕ್ಯನಾಗ್ತಾನೆ ಅಂತಕ್ಕಂಥದ್ದು ಈ ವೀರಶೈವ ಜಂಗಮರ ಸಿದ್ಧಾಂತವಾಗಿದೆ, ವೀರಶೈವ ಧರ್ಮದ ತತ್ವವಾಗಿದೆ. ಆ ಒಂದು ಧರ್ಮದ ಸಂಕೇತವಾಗಿ ಪಂಚಪೀಠಗಳು, ಪಂಚಕಲಶಗಳು, ಪಂಚಮಠಗಳ ಪರಂಪರೆ, ಪಂಚಾಯಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿದ್ದಾವೆ. ಶಾಸ್ತ್ರಬದ್ಧವಾಗಿ ವಿಧಿಬದ್ಧವಾಗಿ. ಅಂಥ ಶಾಸ್ತ್ರಬದ್ಧವಾಗಿರತಕ್ಕಂಥ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥ ಪಂಚಪೀಠಗಳನ್ನು ಮತ್ತು ಅವರ ಜಂಗಮರನ್ನು ನೀವು ಕೇವಲವಾಗಿ ಕಾಣ್ತೀರ ಅಂದರೆ ನಿಮ್ಮ ಅಜ್ಞಾನದ ಪರಮಾವಧಿ ಅತಿರೇಕ ಎಷ್ಟಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಆಂಧ್ರದಿಂದ ಬಂದರು. ಆಂಧ್ರದಿಂದ ಕೆಲವು ಆರಾಧ್ಯ ಬ್ರಾಹ್ಮಣರು, ಶೈವ ಬ್ರಾಹ್ಮಣರು ಜಂಗಮರಲ್ಲಿ ಪ್ರವೇಶ ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿದೆ. ಪಾಪ ಆ ಇತಿಹಾಸ ನಿಮಗೆ ಗೊತ್ತಿಲ್ಲ. ಅದನ್ನು ಹೇಳಿದರೂ ಕೂಡ ನಿಮ್ಗೆ ಅರ್ಥವಾಗೋದಿಲ್ಲ. ಅದನ್ನು ಹೇಳೋಕ್ಕೋಸ್ಕರನೇ ಈ ಧರ್ಮಪೀಠ ನಾನು ಮಾಡ್ಕೊಂಡಿರೋದು. ಸುಮ್ಮನೆ ಫೇಸ್ಬುಕ್ಕಲ್ಲಿ ಬರೆಯೋದು, ಯಾವುದೋ ಬುಕ್ಕಲ್ಲಿ ಬರೆದಿದ್ದರೂ ಪ್ರಯೋಜನ ಇಲ್ಲ. ಇದನ್ನು ಬಾಯಿಂದ ಹೇಳ್ಬಿಟ್ರೆ ಎಲ್ಲ ಸರೋಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಎಷ್ಟು ಬರೆಯೋಕ್ಕೆ ಸಾಧ್ಯ? ಎಷ್ಟು ಪುಸ್ತಕಕ್ಕೆ ಯಾರು ದುಡ್ಡು ಹಾಕ್ತಾರೆ? ಇವತ್ತು ನಾನು ಬರೆದಿದ್ದೀನಿ 1000 ಪೇಜ್ 2 ಬುಕ್ಕು. ನಾನು ಮತ್ತೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಯಾರು ದುಡ್ಡು ಹಾಕಕ್ಕೆ ಬರ್ತಾರೋ ಅವ್ರು ಬೇಕಾದ್ರೆ ಹಾಕ್ಕೋಬೋದು. ನಾನಂತೂ ಸ್ವಂತ ದುಡ್ಡು ಹಾಕಿ ನಿಮಗೆ ಪ್ರಸಾದ ಹಂಚ್ಲಿಕ್ಕೆ ತಯಾರಾಗಿಲ್ಲ. ಮತ್ತು ಆ ಪುಸ್ತಕ ಬರೋದು ನಾನು ಕೈಯಿಂದ ದುಡ್ಡು ಖರ್ಚು ಮಾಡಿ ನಿಮ್ಮಿಂದ ಮತ್ತೆ ಊಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ ನಾನು. ಯಾರಾದರೂ ದುಡ್ಡು ಹಾಕರಿದ್ದರೆ ಬೇಕಾದ್ರೆ ಹಾಕಲಿ, ಈಗಾಗಲೇ ಬರೆದಿದ್ದಾಗೋಗಿದೆ. ಆದರೆ ಈಗಂತೂ ನಾನು ಈ ಧರ್ಮಪೀಠದ ವತಿಯಿಂದ ಈಗ ಇವತ್ತು ಮಾಧ್ಯಮಗಳು ಈ ರೀತಿ ಉಚಿತವಾಗಿರೋದ್ರಿಂದ ಇದನ್ನು ಸದ್ಬಳಕೆ ಮಾಡ್ಕೊತಾ ಇದ್ದೀನಿ. ಬಿಟ್ಟರೆ ಮತ್ತೇನು ಇದರಲ್ಲಿ ಯಾರ ಮೇಲೆ ದ್ವೇಷ, ಪೂರ್ವಾಗ್ರಹ ಏನೂ ಇಲ್ಲ. ಇರತಕ್ಕಂಥ ವಾಸ್ತವಾಂಶಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದು, ಇವತ್ತಿನ ಸಮಾಜದಲ್ಲಿ ನಡೆದಿರ್ತಕ್ಕಂಥ ವಾಸ್ತವಿಕ ಸಂಗತಿಗಳನ್ನು ಸಮಾಜದ ಮುಂದೆ ಬಿತ್ತರಿಸ್ತಕ್ಕಂಥದ್ದು ಇದರ ಉದ್ದೇಶ. ಬಿಟ್ಟರೆ ಮತ್ತಾರೂ ಇಲ್ಲ. ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದಿರೇ, ಎಲ್ಲರೂ ಸಹವಾಸಿಗಳೇ. ಎಲ್ಲರೂ ನಾವು ಸಂತೋಷವಾಗಿ ಜೀವನ ಮಾಡಬೇಕು, ಸಮಾಜದಲ್ಲಿ ಧರ್ಮ ನೆಲೆಸಬೇಕು, ಆನಂದ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಉದ್ದೇಶವಾಗಿದೆ. ಬಿಟ್ಟರೆ ಧರ್ಮಪೀಠಗಳು ಇರತಕ್ಕಂಥದ್ದೇ ಇದಕ್ಕೋಸ್ಕರ. ನಾವು ಧಾರ್ಮಿಕ ವಲಯದಲ್ಲಿ ಹುಟ್ಟಿ ಧರ್ಮಪುರುಷರಾಗಿರೋದ್ರಿಂದ, ಧರ್ಮವು ಕರಗತವಾಗಿರೋದ್ರಿಂದ ಧರ್ಮ ಪ್ರವಚನವನ್ನು ಮಾಡಲಿಕ್ಕೆ ಬಂತೇ ವಿನಃ ಸುಮ್ಮನೆ ನಾನು ಇಲ್ಲಿ ಕೂತ್ಕೊಳ್ಳೋಕ್ಕೂ ಬರಲ್ಲ, ಏನು ಹೇಳೋಕ್ಕೂ ಆಗಲ್ಲ. ಆದ್ದರಿಂದ ಈ ಧರ್ಮಪೀಠದ ವತಿಯಿಂದ ಧರ್ಮದ ಸಮಗ್ರ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಬಂದಿದ್ದೇನೆ. ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಇನ್ನೂ ಸಾಕಷ್ಟಿದೆ. ಸಾಕಷ್ಟು ಅಂತಂದರೆ ನಮ್ಮ ಜೀವಿತಾವಧಿಯಲ್ಲಿ ಹೇಳಿದರೂ ಕೂಡ ಆಗಲಾರದಷ್ಟು ಒಂದು ಶಾರೀರ ಇಲ್ಲಿ ಇದೆ. ಶರೀರ ಹೋದರೂ ಕೂಡ ಶಾರೀರ ಹಾಗೆ ಉಳಿಯುತ್ತೆ.
ಅನ್ನೋ ದೃಷ್ಟಿಯು ಒಂದು ಇದರಲ್ಲಿರೋದ್ರಿಂದ ಇವತ್ತಿನ ಕಾಲಕ್ಕೆ ಏನು ಬೇಕೋ ಆ ಧರ್ಮವನ್ನು ನಾವು ಹೇಳ್ತಾ ಇದ್ದೇವೆ ಬಿಟ್ಟರೆ ಮತ್ತು ಸಮಗ್ರ ಮಾಹಿತಿಯನ್ನು ಕೊಡಲಿಕ್ಕೂ ನಮ್ಮ ಕೈಲಿ ಸಾಧ್ಯವಿಲ್ಲ. ಯಾಕಂದರೆ ಅದಕ್ಕೆ ಸಾಕಷ್ಟು ಜನ ಅಲ್ಲಲ್ಲಿ ಪ್ರಾದೇಶಿಕವಾಗಿ ಇಂಥ ಧರ್ಮ ಪ್ರವಚನ ನಡೀತಾ ಇದ್ದಾವೆ. ಧರ್ಮ ಪ್ರವಚನವನ್ನು ನಾನು ಮಾಡ್ತಾ ಇದ್ದೀನಿ, ನಾನೊಬ್ಬ ಅಂತ ಹೇಳಲ್ಲ. ಆದ್ದರಿಂದ ನಾನು ಇದರಲ್ಲಿ ಒಬ್ಬ ಅಂತಕ್ಕಂಥದ್ದು ಇಲ್ಲಿ ಒಂದು ಮುಖ್ಯ ವಿಷಯ. ಆದ್ದರಿಂದ ಇಂಥ ಎಷ್ಟೋ ವಿಚಾರಗಳಿದ್ದಾವೆ. ಈಗ ಮತ್ತೊಂದು ವಿಡಿಯೋ 30 ನಿಮಿಷಗಳಾದ್ದರಿಂದ ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ. ಮತ್ತು ನಾಳೆ ಯಾವುದಾದ್ರು ಒಂದು ವಿಷಯವನ್ನು ನಾವು ತಿಳ್ಕೊಳ್ಳೋದು ಬಿಡೋದು ನಿಮ್ಮ ಹಣೆ ಬರಹ. ನಿಮ್ಮ ದೈವನು ನಿಮಗೆ ಸಂಕಲ್ಪವನ್ನು ಕೊಟ್ಟರೆ ತಿಳ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ಪ್ರವಚನವನ್ನು ಮುಕ್ತಾಯ ಮಾಡೋಣ.